ನಮ್ಮ ಅಂಗಡಿಗೆ ಇವತ್ತು ಪಾರಿವಾಳ ಬಂದಿತ್ತು. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾನು ಬೆಳಗ್ಗೆ ಎದ್ದು ಹಾಗಲಕಾಯಿ ಪಲ್ಯ ಮತ್ತೆ ರೊಟ್ಟಿ ಮಾಡಿದ್ದೆ. ಅದಕ್ಕೆ ನನ್ನ ಮಗಳು ರಿಯಾಕ್ಷನ್ ಈ ರೀತಿ ಇತ್ತು. ಹಾಗಲಕಾಯಿ ಪಲ್ಯ ಮತ್ತೆ ರೊಟ್ಟಿ ಬರೀ ಇಂಥದೆಯ. ನನ್ನ ಮಗಳು ನಾನು ಶೂ ನೀಟಾಗಿ ಕ್ಲೀನ್ ಮಾಡಲ್ಲ ಅಂತ ಅವಳೇ ಕ್ಲೀನ್ ಮಾಡ್ಕೊಳ್ತಿದ್ಲು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದಾದಮೇಲೆ ನಮ್ಮೂರಲ್ಲಿ 10 ಗಂಟೆಯಿಂದ 2 ಗಂಟೆವರೆಗೂ ಯಾವುದೇ ರೀತಿ ಬಸ್ ಇರಲಿಲ್ಲ. ಬೆಳಗ್ಗೆ 10 ಗಂಟೆಗೆ ಲಾಸ್ಟ್ ಆಗ್ತಿತ್ತು ಮತ್ತು 2 ಗಂಟೆ ಮೇಲೆ ಬಸ್ ಬರ್ತಿತ್ತು. ಅದಕ್ಕೆ ನಮ್ಮೂರ ಜನ ಮಧ್ಯಾಹ್ನ ಟೈಮು ಒಂದು ಬಸ್ ಬೇಕು ಅಂತ, ಅಂದರೆ 10 ಗಂಟೆಯಿಂದ 2 ಗಂಟೆ ಒಳಗಡೆ ಇನ್ನೊಂದು ಬಸ್ ಬಿಡಬೇಕು ಅಂತ ನಮ್ಮೂರ ಜನ ಅರ್ಜಿ ಕೊಟ್ಟು ಬಂದಿದ್ದರು. ಆ ಬಸ್ನ ಇವಾಗ 12 ಗಂಟೆಗೆ ಬಿಟ್ಟಿದ್ದಾರೆ. ಅದ್ರ ಪೂಜೆ ಇವತ್ತು ನಮ್ಮೂರಲ್ಲಿ ನಡೀತು. ಎಲ್ಲ ಪೂಜೆ ಮಾಡಿ ಬಸ್ನ 12 ಗಂಟೆಗೆ ನಮ್ಮೂರಿಗೆ ವೆಲ್ಕಮ್ ಮಾಡ್ಕೊಂಡ್ರು. ಬಸ್ಸದು ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಮ್ಮದು ಡೈಲಿ ಡ್ಯೂಟಿ ಇರುತ್ತಲ್ಲ, ಅದನ್ನು ಮಾಡೋಣ ಅಂತ ಕೂತ್ಕೊಂಡೆ. ಮನಸ್ಸೇ ಇರಲಿಲ್ಲ ಹೊಲಿಯೋಕ್ಕೆ, ಆದರೂ ಬ್ಲೌಸ್ ಸ್ಟಿಚ್ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲಿ ಅಂಗಡಿ ಒಳಗಡೆ ಪಾರಿವಾಳ ಬಂತು. ನಾನು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ, ಅಲ್ಲಿಗೆ ಬಂದು ಕೂತ್ಕೋತು. ಅದಕ್ಕೊಂದು ಸ್ವಲ್ಪ ಕಡಲೆ ಹಾಕ್ತೆ, ಆದರೂ ಅದು ತಿನ್ನೇ ಇಲ್ಲ. ಹೋಗ್ತಾನೂ ಇರಲಿಲ್ಲ ಅಂಗಡಿಯಿಂದ, ಮತ್ತು ಅಲ್ಲಿ ಸುಮ್ಮನೆ ಇರ್ತಾನೂ ಇರಲಿಲ್ಲ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಕೊನೆಗೂ ಏನೋ ಮಾಡಿ ಅದನ್ನು ಓಡಿಸ್ದೆ. ಅದಾದಮೇಲೆ ನಮ್ಮ ಡೈಲಿ ಡ್ಯೂಟಿನ ಶುರು ಹಚ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.